ಪ್ರಶ್ನೆ ನಂಬರ್ 3. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಈ ಒಂದು ಪ್ರಶ್ನೆಗಳಿಗೆ 2 ಅಂಕಗಳಿರುತ್ತೆ. ಸೊ ಇಲ್ಲಿ 27ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತಕ್ಕೆ ಪಿಎ ಮತ್ತು ಪಿಗಳು ಸ್ಪರ್ಶಕಗಳಾಗಿವೆ. ಪಿಎ ಮತ್ತು ಪಿಬಿಗಳೇನಾಗಿದೆ? ಸ್ಪರ್ಶಕಗಳಾಗಿವೆ. ಸೊ ಇಲ್ಲಿ ಪಿಎ ಬರೋಬ್ಬರಿ ಎಷ್ಟಿದೆ? 4 ಸೆಂಟಿಮೀಟರ್ ಮತ್ತು ಕೋನ ಎಪಿಒ ಎಷ್ಟಿದೆ? 40 ಡಿಗ್ರಿ. ಆದರೆ ಕೋನ ಎಒಬಿಯ ಅಳತೆ ಮತ್ತು ಪಿಬಿಯ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ನಮಗೆ ಗೊತ್ತಿರುವ ದತ್ತಾಂಶಗಳನ್ನ ಬರ್ಕೊಳ್ಳೋಣ. ಸೊ ಇಲ್ಲಿ ಪಿ ಎ ನ ಅಳತೆಯನ್ನ ಕೊಟ್ಟಿದ್ದಾರೆ. ಪಿ ಎ ಎಷ್ಟಿದೆ ಅಂತೆ? 4 ಸೆಂಟಿಮೀಟರ್. ಸೊ ಅದೇ ರೀತಿ ಕೋನ ಎಪಿಒ ಅನ್ನ ಕೊಟ್ಟಿದ್ದಾರೆ. ಎಷ್ಟು? 40 ಡಿಗ್ರಿ ಅಂತ. ಸೊ ಇಲ್ಲಿ ಕೋನ ಎಒಬಿಯ ಅಳತೆ ಮತ್ತು ಪಿಬಿಯ ಉದ್ದ. ಸೊ ನೋಡಿ, ಇಲ್ಲಿ ನಮ್ಗೆ ಒಂದು ಪ್ರಮೇಯದ ಪ್ರಕಾರ ಸ್ಪರ್ಶಕ. ಸೊ ಇಲ್ಲಿ ಏನ್ ಹೇಳುತ್ತೆ? ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವು ಸಮನಾಗಿರುತ್ತೆ ಅಂತ ಹೇಳುತ್ತೆ. ಸೊ ಇಲ್ಲಿ ನೋಡಿ, ಈ ಒಂದು ವೃತ್ತಕ್ಕೆ ಎಪಿ ಮತ್ತು ಪಿಬಿಗಳು ಏನಾಯ್ತು? ಸ್ಪರ್ಶಕಗಳು ಅಲ್ವಾ? ಸೊ ಎಪಿ ಬರಬ್ಬರಿ ಪಿಬಿ ಆಗುತ್ತೆ. ಯಾಕಾದ್ರೆ ಎಪಿ ಮತ್ತು ಪಿಬಿಗಳು ಏನಾಯ್ತು? ಈ ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕ. ಸೊ ಇಲ್ಲಿ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಯಾವಾಗಲೂ ಏನಾಗಿರುತ್ತೆ? ಸಮನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಪಿ ಎ 4 ಸೆಂಟಿಮೀಟರ್ ಆದರೆ ಎ ಪಿಬಿ ಕೂಡ ಏನಾಗುತ್ತೆ? 4 ಸೆಂಟಿಮೀಟರ್ ಆಗುತ್ತೆ. ಹಾಗಾದ್ರೆ ಪಿಬಿಯ ಅಳತೆ ಎಷ್ಟಾಯ್ತು? ಪಿಬಿಯ ಉದ್ದ ಎಷ್ಟು? 4 ಸೆಂಟಿಮೀಟರ್ ಆಗುತ್ತೆ. ನಮ್ಗೀಗ ಏನ್ ಗೊತ್ತಾಯ್ತು? ಪಿಬಿಯ ಉದ್ದ ಗೊತ್ತಾಯ್ತು. ಸೊ ಇನ್ನೊಂದು ಏನ್ ಹೇಳ್ತಾ ಇದಾರೆ ಅವರು? ಕೋನ ಎಒಬಿಯ ಅಳತೆಯನ್ನ ಹೇಳ್ತಾ ಇದ್ದಾರೆ. ಕೋನ ಎಒಬಿಯ ಅಳತೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ತ್ರಿಭುಜ ಎಒ ಪಿ ಅನ್ನ ನೋಡಿ. ತ್ರಿಭುಜ ಎಒಪಿ ಮತ್ತು ತ್ರಿಭುಜ ಬಿಒಪಿ ಅನ್ನ ಗಮನಿಸಿ. ತ್ರಿಭುಜ ಎಒಪಿ ನೋಡಿ, ತ್ರಿಭುಜ ಎಒಪಿ ಮತ್ತು ತ್ರಿಭುಜ ಪಿಒಬಿ ಅನ್ನ ಗಮನಿಸಿ. ಸೊ ಇಲ್ಲಿ ನೋಡಿ, ಎಪಿ ಬರಬ್ಬರಿ ಪಿಬಿ ಅಂತ ಬರಿಬಹುದು. ಎಪಿ ಬರಬ್ಬರಿ ಪಿಪಿ ಅಲ್ವಾ? ಸೊ ಯಾಕಂದ್ರೆ ಇವುಗಳು ಸ್ಪರ್ಶಕಗಳಲ್ವಾ? ಸೊ ಇವುಗಳು ಉದ್ದ ಏನಾಗಿರುತ್ತೆ? ಸಮನಾಗಿರುತ್ತೆ. ಹಾಗಾದ್ರೆ ಎಪಿ ಬರಬ್ಬರಿ ಏನಂತ ಬರಿಬಹುದು? ಪಿಬಿ ಅಂತ ಬರಿಬಹುದು. ಸೊ ಇದನ್ನ ಸ್ಪರ್ಶಕ. ಸೊ ಪ್ರಮೇಯದ ಪ್ರಕಾರ ಏನಾಗುತ್ತೆ? ಎಪಿ ಯಾವಾಗ್ಲೂ ಪಿಬಿಗೆ ಸಮನಾಗಿರುತ್ತೆ ಅಂತ ಆಯ್ತು. ಸೊ ಅದೇ ರೀತಿ ಎಒ ಬರಬ್ಬರಿ ಒಬಿ ಅಂತ ಬರಿಬಹುದು. ಇಲ್ಲಿ ನೋಡಿ, ಎಒ ಬರಬ್ಬರಿ ತ್ರಿಭುಜ ಎಒಪಿ ಯಲ್ಲಿ ಎಒ, ತ್ರಿಭುಜ ಬಿಒಪಿ ಯಲ್ಲಿ ಒಬಿ. ಸೊ ಇವುಗಳು ಏನಾಯ್ತು? ಈ ಒಂದು ವೃತ್ತದ ತ್ರಿಜ್ಯಗಳು ಆಯ್ತು ಅಲ್ವಾ? ಸೊ ಹಾಗಾದ್ರೆ ಎಒ ಏನಾಗುತ್ತೆ? ಒಬಿಗೆ ಸಮನಾಗಿರುತ್ತೆ. ಹಾಗಾದ್ರೆ ಏನಾಯ್ತು? ಒಂದೇ ವೃತ್ತದ ತ್ರಿಜ್ಯಗಳು. ಸೊ ತ್ರಿಜ್ಯ. ಅದೇ ರೀತಿ ಒಪಿ ಬರಬ್ಬರಿ ಏನ್ ಬರಿಬಹುದು? ನಾನು ಒಪಿ ಅಂತ ಬರಿಬಹುದು. ನೋಡಿ, ಒಪಿ ಬರಬ್ಬರಿ ಒಪಿ. ಯಾಕಂದ್ರೆ ಎಒಬಿ ಯಲ್ಲಿ ಒಪಿ ಸಾಮಾನ್ಯವಾಗಿದೆ. ಸೊ ಅದೇ ರೀತಿ ಒಬಿಪಿ ತ್ರಿಭುಜದಲ್ಲಿ ಕೂಡ ಏನಾಗ್ತಾ ಇದೆ? ಒಪಿ ಸಾಮಾನ್ಯವಾದ ಬಾಹು ಅಲ್ವಾ? ಸೊ ಹಾಗಾದ್ರೆ ಏನಾಯ್ತು? ಒಪಿ ಬರಬ್ಬರಿ ಒಪಿ ಸಾಮಾನ್ಯವಾದ ಬಾಹು. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು? ಬಾಹು ನಿರ್ಧಾರಕ ಗುಣದಿಂದ ನಾವೇನ್ ಹೇಳ್ಬೋದು? ತ್ರಿಭುಜ ಒ ಎಪಿ ಸರ್ವಸಮ ತ್ರಿಭುಜ ಪಿಒಬಿ ಅಂತ ಹೇಳ್ಬೋದಲ್ವಾ? ಸೊ ಈಗ ಬಾಹು ನಿರ್ಧಾರಕ ಗುಣದಿಂದ ಏನ್ ಹೇಳ್ಬೋದು ನಾವು? ತ್ರಿಭುಜ ಎಒಪಿ ಮತ್ತು ಒಬಿಪಿಗಳು ಏನು? ಸರ್ವಸಮ ತ್ರಿಭುಜಗಳು. ಸರ್ವಸಮ ತ್ರಿಭುಜಗಳು ಅಂದ್ರೆ ಏನಾಯ್ತು? ಎಲ್ಲಾ ಬಾಹುಗಳು ಸಮನಾಗಿದೆ ಅಂತ ಆಯ್ತು. ಸೊ ಅವುಗಳ ಬಾಹುಗಳು ಸಮನಾಗಿದ್ರೆ ಕೋನಗಳು ಕೂಡ ಏನಾಗುತ್ತೆ? ಸಮನಾಗಿರುತ್ತೆ ಅಂತ ಗೊತ್ತಾಯ್ತು. ಸೊ ಹಾಗಾದ್ರೆ ನಾವು ಇಲ್ಲಿ ಎಒಪಿ ನ ಅಳತೆ ಏನಂತ ಗೊತ್ತಾಯ್ತು ನಿಮ್ಗೆ. ಎಷ್ಟು? 40 ಡಿಗ್ರಿ ಅಂತ ಇದೆ. ಸೊ ಹಾಗಾದ್ರೆ ನಿಮ್ಗೆ ಏನ್ ಗೊತ್ತಿದೆ? ತ್ರಿಭುಜ ಎಒಪಿ ಯಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ ಗೊತ್ತಿದೆ. ಎಷ್ಟು?
ತ್ರಿಭುಜದ ಒಳ ಕೋನಗಳ ಮೊತ್ತ ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತೆ. ಸೊ ಹಾಗಾದ್ರೆ ನಾವೇನ್ ಬರೀಬಹುದು ಇಲ್ಲಿ? ತ್ರಿಭುಜ AOP ಅಲ್ಲಿ ಕೋನ ಎ ಅಧಿಕ್ ಕೋನ O ಅಧಿಕ್ ಕೋನ P ಎಷ್ಟಾಗುತ್ತೆ? 180 ಡಿಗ್ರಿ. ಸೊ ಇಲ್ಲಿ ಕೋನ ಎ ಎಷ್ಟು? 90 ಡಿಗ್ರಿ. ಯಾಕೆ ಹೇಳಿ? ಇವುಗಳೇನಾಗುತ್ತೆ? ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗಿರುತ್ತೆ? ಲಂಬವಾಗಿರುತ್ತೆ. ಹಾಗಾದ್ರೆ ಈ ಕೋನ ಎಷ್ಟು? 90 ಡಿಗ್ರಿ ಆಯ್ತು. ಸೊ ಅದೇ ರೀತಿ ಕೋನ O ಗೊತ್ತಿಲ್ಲ ನಮ್ಗೆ, ಅದನ್ನ ಕಂಡುಹಿಡಿಯೋಣ. ಸೊ ಕೋನ P ಯ ಅಳತೆಯನ್ನ ಕೊಟ್ಟಿದ್ದಾರೆ. APO ಎಷ್ಟು ಹೇಳ್ತಾ ಇದ್ದಾರೆ ಅವರು? 40 ಡಿಗ್ರಿ. ಬರೋಬ್ಬರಿ ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತೆ. ಸೊ ಕೋನ O ಅಧಿಕ್ ಎಷ್ಟಾಯ್ತು? 90 ಅಧಿಕ್ 40 ಎಷ್ಟಾಯ್ತು? 130 ಡಿಗ್ರಿ. ಬರೋಬ್ಬರಿ ಎಷ್ಟಾಗುತ್ತೆ? 180 ಡಿಗ್ರಿ. ಹಾಗಾದ್ರೆ ಕೋನ O ಬರೋಬ್ಬರಿ ಎಷ್ಟು? 180 ಡಿಗ್ರಿ ಮೈನಸ್ 130 ಡಿಗ್ರಿ ಆಗುತ್ತೆ. ಸೊ ಕೋನ O ಬರೋಬ್ಬರಿ ಏನಾಯ್ತು? 180ರಲ್ಲಿ 130 ಕಳೆದ್ರೆ 50 ಡಿಗ್ರಿ ಬರುತ್ತೆ. ಹಾಗಾದ್ರೆ ನಮ್ಗೆ ಎಷ್ಟು ಸಿಕ್ತು? ಈ ಕೋನ AOP ಎಷ್ಟು ಸಿಗುತ್ತೋ? 50 ಡಿಗ್ರಿ ಸಿಕ್ತು. ಸೊ ಹಾಗಾದ್ರೆ ನಾವೇನ್ ಹೇಳಿದೀವಿ ಈಗ? AOP ಮತ್ತು OPAಗಳು ಸರ್ವಸಮ, ಅಂದ್ರೆ ಎಲ್ಲ ಕೋನಗಳು ಸಮವಾಗಿದೆ, ಎಲ್ಲ ಬಾಹುಗಳು ಕೂಡ ಸಮನಾಗಿದೆ ಅಂತ ಆಯ್ತು. ಹಾಗಾದ್ರೆ ಇದು ಎಷ್ಟಿರುತ್ತೆ? 40 ಡಿಗ್ರಿ ಇರುತ್ತೆ. ಸೊ OBP ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಸೊ ಅದೇ ರೀತಿ ಕೋನ POB ಎಷ್ಟಿರುತ್ತೆ? 50 ಡಿಗ್ರಿ ಇರುತ್ತೆ. ಸೊ ಇವುಗಳು ಸರ್ವಸಮ ತ್ರಿಭುಜಗಳು. ಹಾಗಾದ್ರೆ ನಮ್ಗೇನ್ ಹೇಳ್ತಾ ಇದ್ದಾರೆ ಇವರಿಲ್ಲಿ? ಕೋನ AOB ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಟೋಟಲ್ ಅಲ್ವಾ? ಸೊ AOB. ಸೊ ಇಲ್ಲಿ AOB ಅಂದ್ರೆ ಏನಾಯ್ತು? ಕೋನ AOP ಅಧಿಕ್ ಕೋನ POB ಅಂತ ಅರ್ಥ ಅಲ್ವಾ? ಸೊ ಕೋನ AOP ಎಷ್ಟು ಹೇಳ್ತಾ ಇದೆ? 50 ಡಿಗ್ರಿ. ಅಧಿಕ್ ಕೋನ POB ಎಷ್ಟು ಹೇಳ್ತಾ ಇದೆ? 50 ಡಿಗ್ರಿ. ಹಾಗಾದ್ರೆ ಕೋನ AOB ಬರೋಬ್ಬರಿ ಎಷ್ಟಾಗುತ್ತೆ? 100 ಡಿಗ್ರಿ ಆಗತ್ತೆ. ಹಾಗಾದ್ರೆ ಈ ಕೋನ AOB ಯ ಅಳತೆ 100 ಡಿಗ್ರಿ ಆಗಿದೆ.